ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಒಂದು ಕಡೆಯಿಂದ ಸರ್ಕಾರದಲ್ಲಿ ಕುರ್ಚಿಯ ಕಿತ್ತಾಟ ಜೋರಾಗುತ್ತಾ ಇದೆ. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಕುರ್ಚಿಯ ಕಾದಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಇದೆ. ಇಡೀ ಸರ್ಕಾರವೇ ಅದರಲ್ಲಿ ತುಂಬ ಮುಳುಗಿ ಹೋಗಿದೆ, ಬ್ಯುಸಿಯಾಗಿದೆ. ಅದರ ನಡುವೆ ಒಂದೊಂದೇ ಅಕ್ರಮಗಳು ಕೂಡ ಈಗ ಬಯಲಾಗುತ್ತಾ ಇದೆ. ಅದರಲ್ಲೂ ಈಗ ಮತ್ತೊಂದು ದೊಡ್ಡ ಅಕ್ರಮ ಬಯಲಾಗಿದೆ. ಅದು ಕೂಡ ಸಿದ್ದರಾಮಯ್ಯ ಅವರ ಬಹಳ ನೆಚ್ಚಿನ ಯೋಜನೆಯಲ್ಲಿ ಅಕ್ರಮ ನಡೀತಾ ಇರೋದು ಗೊತ್ತಿದ್ರೂ ಕೂಡ ಎಲ್ಲರೂ ಕೂಡ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಅಧಿಕಾರಿಗಳಾಗಿರಬಹುದು, ಸರ್ಕಾರದ ಮಂತ್ರಿಗಳಾಗಿರಬಹುದು ಮತ್ತು ಆ ಒಂದು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರಬಹುದು. ಒಟ್ಟಾರೆಯಾಗಿ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಹಾಗಾದರೆ ಏನಿದು ಮತ್ತೊಂದು ಅಕ್ರಮ, ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಮೊನ್ನೆಯಷ್ಟೇ ಸದನದಲ್ಲಿ ಗೃಹಲಕ್ಷ್ಮಿ ಆ ಒಂದು ಯೋಜನೆಯ ಹಣವನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ಳಲಾಗ್ತಾ ಇದೆ ಅನ್ನೋದು ಸದನದಲ್ಲಿಯೇ ಚರ್ಚೆ ಆಯಿತು. ತಪ್ಪು ಲೆಕ್ಕವನ್ನು ಕೊಟ್ಟಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಕ್ಷಮೆಯನ್ನು ಕೇಳಿದ್ರು. ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಬಹಳ ದೊಡ್ಡ ಮುಜುಗರವನ್ನು ಕೂಡ ತರಿಸ್ತು. ಅದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಅವರ ಬಹಳ ನೆಚ್ಚಿನ ಯೋಜನೆ ಮತ್ತು ಸಿದ್ದರಾಮಯ್ಯ ಅವರು ಏನೋ ಈ ಒಂದು ಯೋಜನೆಯಿಂದ ಒಂದು ಹೆಸರನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಯೋಜನೆಯೇ ಒಂದು ಅನ್ನಭಾಗ್ಯ ಯೋಜನೆಯಿಂದ ಸಿದ್ದರಾಮಯ್ಯ ಅವರು ಅನ್ನರಾಮಯ್ಯ ಅನ್ನುವಂತಹ ಬಿರುದನ್ನು ಕೂಡ ಪಡೆದುಕೊಂಡಿದ್ದಾರೆ. ಆದರೆ ಅದೇ ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮುಳ್ಳಾಗಿದೆ. ಏನಿದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ರಾಜ್ಯದಲ್ಲಿ ಅಕ್ರಮ ಅಕ್ಕಿಯ ದಂಧೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಇದೆ. ರಾಜ್ಯದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಇದುವರೆಗೂ ಕೂಡ ಅಂದರೆ ಸೀಸ್ ಮಾಡಿರೋದು, ಅಂದರೆ ವಶಪಡಿಸಿಕೊಂಡಿರುವಂತಹ ಅಕ್ಕಿ ಇದೆಯಲ್ಲ, ಅದು ಒಟ್ಟಾರೆಯಾಗಿ 29,000 ಟನ್ನಷ್ಟು ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ಹೋಗಿದ್ದೆಷ್ಟು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸಿಕ್ಕಿದ್ದೇ ಇಷ್ಟು ಅಂದ ಮೇಲೆ ಇನ್ನು ಹೋಗಿದ್ದೆಷ್ಟು ಅನ್ನೋದು ಗೊತ್ತಾಗಬೇಕಲ್ಲ, ಅದು ಈಗ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಾಜ್ಯವ್ಯಾಪಿ ಈ ಒಂದು ದಂಧೆ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಪದೇ ಈ ದಂಧೆ ನಡೀತಾ ಇದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಮತ್ತು ಅಲ್ಲಿನ ಶಾಸಕರಾಗಿರ್ಬೋದು, ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಅಂದರೆ ಇವರಿಗೆ ಗೊತ್ತಿದ್ದು ಕೂಡ, ಆಹಾರ ಇಲಾಖೆಯ ಸಚಿವರಿಗೆ ಗೊತ್ತಿದ್ದು ಕೂಡ ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರಾ? ಸಚಿನ್ ಕಬ್ಬೂರ್ ಎನ್ನುವಂತಹ ಒಬ್ಬ ವ್ಯಕ್ತಿ ಪದೇ ಈ ರೀತಿಯಾಗಿ ಸಿಕ್ಕಿ ಬೀಳ್ತಾ ಇದ್ರು ಕೂಡ ಯಾವುದೇ ಕಠಿಣ ಕ್ರಮವೂ ಕೂಡ ಆಗ್ತಾ ಇಲ್ಲ. ಕೇವಲ ಲಾರಿಯನ್ನು ಸೀಸ್ ಮಾಡ್ತಾರೆ, ಅಕ್ಕಿ ಸೀಸ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಯಾವ ಕಠಿಣ ಕ್ರಮವೂ ಕೂಡ ಆಗ್ತಾ ಇಲ್ಲ. ಗೆಳೆಯರೆ, ರಾಜ್ಯದಲ್ಲಿ ಇದುವರೆಗೂ ಒಟ್ಟಾರೆಯಾಗಿ 4,584 ಪ್ರಕರಣಗಳು ದಾಖಲಾಗಿದೆ. ಲೆಕ್ಕ ಹಾಕಿ ನೀವು, 4,584 ಈ ಒಂದು ಅನ್ನಭಾಗ್ಯ ಅಕ್ಕಿಯನ್ನು ಕದ್ದು ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ಪ್ರಕರಣ ದಾಖಲಾಗಿದೆ. ಅನ್ನಭಾಗ್ಯ ಅಕ್ಕಿಗೆ ಪಾಲಿಷ್ ಮಾಡಿ ಅದು ಆಂಧ್ರ, ತಮಿಳುನಾಡು, ಕೇರಳ ಸೇರಿದ ಹಾಗೆ ಫಾರಿನ್ಗೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಎಗ್ಗಿಲ್ಲದೆ ಈ ಮಾಫಿಯಾ ನಡೀತಾ ಇದ್ರೂ ಕೂಡ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಅದರಲ್ಲೂ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿತ್ತು. ಯಾಕೆಂದರೆ ಅವರ ಒಂದು ನೆಚ್ಚಿನ ಯೋಜನೆ ಇದು. ಅವರೇ ಹಠಕ್ಕೆ ಬಿದ್ದು ಈ ಯೋಜನೆಯನ್ನು ತಂದಂಥವರು. ಅಂಥವರು ಮುಖ್ಯಮಂತ್ರಿ ಆಗಿರುವಾಗ ಒಂದಿಷ್ಟು ಕಾಳಜಿಯನ್ನು ವಹಿಸದೆ ಅವರು ತಮ್ಮ ಕುರ್ಚಿಯ ಕಿತ್ತಾಟದಲ್ಲಿ ಈಗ ಸುಮ್ಮನಾಗಿ ಬಿಟ್ಟಿದ್ದಾರೆ. ಈ ವಿಚಾರವಂತೂ ಅವರಿಗೆ ಗೊತ್ತಾಗಿದೆಯೋ ಇಲ್ವೋ ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಕ್ಕಿಯ ವಿಚಾರದಲ್ಲಂತೂ ಸಿಕ್ಕಾಪಟ್ಟೆ ಸಿದ್ದರಾಮಯ್ಯ ಅವರು ಕಾಳಜಿ ವಹಿಸಿದ್ರು. ಆದರೆ ಅವರ ಕಾಳಜಿ ಈಗ ಇಲ್ವಾ? ರಾಜ್ಯದಲ್ಲಿ 4,500ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾದರೂ ಕೂಡ ಸಿದ್ದರಾಮಯ್ಯನವರು ಈ ಬಗ್ಗೆ ಯಾವುದೇ ಒಂದು ತುಟಿಪಿಟಿ ಕಾಣ್ತಾ ಇಲ್ಲ ಮತ್ತು ಅಧಿಕಾರಿಗಳಿಗೆ ಖಡಕ್ ಆಗಿರುವಂತಹ ವಾರ್ನಿಂಗ್ ಅನ್ನು ಕೊಡ್ತಾ ಇಲ್ಲ. 4,500ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಯಾರಿಗೆ ಶಿಕ್ಷೆಯಾಗಿದೆ ಅನ್ನೋದು ಈಗ ರಾಜ್ಯದ ಜನರು ಮಾಡ್ತಾ ಇರುವಂತಹ ಪ್ರಶ್ನೆ. ಗೆಳೆಯರೆ, ಹಾವೇರಿ ಜಿಲ್ಲೆಯಲ್ಲಿ ಈ ಒಂದು ಅಕ್ಕಿಯನ್ನು ಕಳ್ಳ ಸಾಗಾಣಿಕೆ ಮಾಡ್ತಾ ಇರೋದು ಸ್ಥಳೀಯರೇ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟರು. ಮಾಧ್ಯಮದವರು ಅಲ್ಲಿ ಹೋಗಿ ಅದನ್ನು ರೆಕಾರ್ಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣ ಎಲ್ಲವೂ ಕೂಡ ದಾಖಲಾಗಿದೆ. ಆನಂತರ ಆಹಾರ ಇಲಾಖೆಯ ಅಧಿಕಾರಿಗಳು ಬಂದರು, ಆ ಒಂದು ಅಕ್ಕಿಯನ್ನು ಸೀಸ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಕೂಡ ಮಾಡಿಲ್ಲ. ಗೆಳೆಯರೇ, ನಿಮಗೆ ನೆನಪಿರಬಹುದು,
ಪಕ್ಕದ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರು ಸ್ವತಃ ಫೀಲ್ಡಿಗಿಳಿದು ಈ ಒಂದು ಬಡವರಿಗೆ ಕೊಡ್ತಾ ಇರುವಂತಹ ಅಕ್ಕಿಯ ಏನು ಬೇರೆ ಕಡೆ ಹೋಗ್ತಾ ಇತ್ತಲ್ಲ, ಆಗ ಸ್ವತಃ ಪವನ್ ಕಲ್ಯಾಣ್ ಅವರೇ ಫೀಲ್ಡಿಗಿಳಿತಾರೆ. ಆದರೆ ಇಲ್ಲಿ ಯಾವ ಮಂತ್ರಿ ಆಗಿರ್ಬೋದು, ಯಾವ ರಾಜಕಾರಣಿಯೂ ಕೂಡ ಇಲ್ಲಿ ಫೀಲ್ಡಿಗೆ ಇಳಿದಿಲ್ಲ. ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಬಂದ ತಕ್ಷಣ ಹೋಗ್ತಾರೆ, ಸೀಸ್ ಮಾಡ್ತಾರೆ. ಅದು ಬಿಟ್ಟು ಇಲ್ಲಿ ಬೇರೆ ಏನೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬಡವರ ಅಕ್ಕಿ ಈಗ ಬೇರೆ ರಾಜ್ಯ ಮತ್ತು ಬೇರೆ ದೇಶದ ಪಾಲಾಗುತ್ತಾ ಇದೆ. ಬಡವರಿಗೆ ಕೊಡ್ತಾ ಇರುವಂತಹ ಅಕ್ಕಿಯಲ್ಲೂ ಸ್ಕ್ಯಾಮು, ಅವರಿಗೆ ಕೊಡ್ತಾ ಇರುವಂತಹ ದುಡ್ಡಿನಲ್ಲೂ ಸ್ಕ್ಯಾಮು. ಈ ಹಿಂದೆ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ಬಾಯಿ ಬಡ್ಕೊಳ್ತಾ ಇತ್ತಲ್ಲ ಸರ್ಕಾರ, ಆದರೆ ಈಗ ಅಕ್ರಮವಾಗಿ ಇಷ್ಟೊಂದು ಅಕ್ಕಿ ದಾಸ್ತಾನು ಆಗಿರೋದು ಸರ್ಕಾರಕ್ಕೆ ಗೊತ್ತಾಗುತ್ತಾ ಇಲ್ವಾ? ಅಂದರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿದೆ, ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಅಕ್ರಮ ದಾಸ್ತಾನು ಆಗಿದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆಯಾ ಅನ್ನುವಂತಹ ಅನುಮಾನಗಳು ಈಗ ಸಿಕ್ಕಿರುವಂತಹ ಪ್ರಕರಣಗಳಲ್ಲಿ ಗೊತ್ತಾಗ್ತಾ ಇದೆ ಗೆಳೆಯರೆ. ಸೊ ಇದು ಕೇವಲ ಅಕ್ಕಿಯ ವಿಚಾರದಲ್ಲಿ ಮಾತ್ರ ಅಲ್ಲ, ಮತ್ತೊಂದರಲ್ಲಿಯೂ ಕೂಡ ಈ ಒಂದು ಸರ್ಕಾರದ ವೈಫಲ್ಯ ಕಂಡು ಬರ್ತಾ ಇದೆ. ಏನು ಅದು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ. SC ಮತ್ತು ST ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು. ಆದರೆ ಸರ್ಕಾರ ಕಳೆದ 1.5 ವರ್ಷವಾದರೂ ಕೂಡ ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ. ಅಲ್ಲಿ ಖಾಸಗಿ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಪೀಡಿಸ್ತಾ ಇದ್ದಾರೆ. ಅವರಿಗೆ ಪರೀಕ್ಷೆಗೆ ಕುಳಿತುಕೊಳ್ಳೋದಕ್ಕೆ ಕೊಡ್ತಾ ಇಲ್ಲ, ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಅವರಿಗೆ ಖಾಸಗಿ ಕಾಲೇಜ್ನವ್ರಿಗೇನು ಸರ್ಕಾರ ದುಡ್ಡು ನೇರವಾಗಿ ಖಾಸಗಿ ಕಾಲೇಜ್ನ ಅಕೌಂಟ್ಗಳಿಗೆ ಹಾಕತ್ತೆ, ಆ ವಿದ್ಯಾರ್ಥಿಗಳಿಂದ ಅವರು ಇಸ್ಕೊಳ್ಳೋದಿಲ್ಲ. ಆದರೆ ಸರ್ಕಾರ ಮಾತ್ರ ಇದಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಖಾಸಗಿ ಕಾಲೇಜು ಸಂಸ್ಥೆಗಳು ಸರ್ಕಾರಕ್ಕೆ ಪತ್ರ ಬರೆದು ಸಾಕಾಗಿದೆ. ಆದರೆ ಸರ್ಕಾರ ಈ ಬಗ್ಗೆ ಒಂದು ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಆವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರಂತೆ. ಆದರೆ ಇದುವರೆಗೂ ಕೂಡ ವಿದ್ಯಾರ್ಥಿಗಳಿಗೆ 1 ರೂಪಾಯಿಯೂ ಕೂಡ ವಿದ್ಯಾರ್ಥಿ ವೇತನ ಸಿಕ್ಕಿಲ್ಲ. ಇದು ಈ ಹಣ ಎಲ್ಲಿ ಹೋಯಿತು, ಏನಾಗ್ತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಗೆಳೆಯರೆ. ಅಷ್ಟರ ಮಟ್ಟಿಗೆ ಸರ್ಕಾರ ವೈಫಲ್ಯದಿಂದ ಮರಿತಾ ಇದೆ. ಆದರೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ಕರ್ನಾಟಕ BJP ಮತ್ತು JDS ವಿಪಕ್ಷಗಳು ಏನಿದೆಯಲ್ಲ, ಅವರು ಕಣ್ಣು ಮುಚ್ಚಿ ಕುಳಿತಿರೋದು ನಿಜಕ್ಕೂ ಕೂಡ ವಿಪರ್ಯಾಸ. ಸದನದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಬೇಕಿತ್ತು, ಆದರೆ ವಿದ್ಯಾರ್ಥಿ ವೇತನದ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಆನಂತರ ಅಕ್ಕಿಯ ವಿಚಾರದಲ್ಲಿ ಪ್ರಶ್ನೆ ಮಾಡಲಿಲ್ಲ. ಈಗ ಆಸ್ಪತ್ರೆಗಳು ಕಗ್ಗತ್ತಲಲ್ಲಿ ಮುಳುಗಿ ಹೋಗಿದೆ, ಅದರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಈ ಒಂದು ಕರ್ನಾಟಕ BJP ಏನಿದೆಯಲ್ಲ, ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕೋದಕ್ಕೆ ಮಾತ್ರ ಸೀಮಿತವಾಗಿದೆಯೇ ಹೊರತು ಇದರ ಬಗ್ಗೆ ಗಟ್ಟಿ ಧ್ವನಿಯಾಗಿ ಪ್ರಶ್ನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಆಡಳಿತ ಪಕ್ಷವೂ ಕೂಡ ವೈಫಲ್ಯ ಅನುಭವಿಸ್ತಾ ಇದ್ದರೆ ಇತ್ತ ವಿಪಕ್ಷವೂ ಕೂಡ ವೈಫಲ್ಯ ಅನುಭವಿಸ್ತಾ ಇರೋದು ಇದೇ ಮೊದಲು. ಈ ಹಿಂದೆ BJPಯ ಕೆಲವು ವೈಫಲ್ಯಗಳನ್ನು ಕಾಂಗ್ರೆಸ್ ಯಾವ ಮಟ್ಟಿಗೆ ರಾಜ್ಯದ ಜನರಿಗೆ ತಿಳಿಸ್ತು ಮತ್ತು ಆನಂತರ ಯಾವ ಮಟ್ಟಿಗೆ ಹೋರಾಟವನ್ನು ಮಾಡಿದ್ರು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. PCM ಅಭಿಯಾನ ಇರ್ಬೋದು, ಮತ್ತೊಂದಿರ್ಬೋದು. ಆದರೆ ಕರ್ನಾಟಕ BJPಯಲ್ಲಿ ಆ ತರಹದ ಯಾವುದೇ ಒಂದು ಹೋರಾಟವೂ ಕೂಡ ಕಾಣಿಸ್ತಾ ಇಲ್ಲ. ಮೂಡ ಹಗರಣದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹೋಗಿದ್ದೊಂದು ಬಿಟ್ಟರೆ ದೊಡ್ಡ ಮಟ್ಟದ ಯಾವ ಹೋರಾಟವೂ ಕೂಡ ಕಾಣಿಸ್ತಾ ಇಲ್ಲ. ಮೊನ್ನೆ ರೈತರ ವಿಚಾರದಲ್ಲಿ ವಿಜಯೇಂದ್ರ ಅವರು ಒಂದು ಸ್ವಲ್ಪ ಫೀಲ್ಡಿಗಿಳಿದ್ರು, ಆದರೆ ಅದು ಕೂಡ ಹೆಚ್ಚು ದಿನ ಆಗಲಿಲ್ಲ, ಅದು ಹೆಚ್ಚು ಎಫೆಕ್ಟ್ ಕೂಡ ಆಗಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಕರ್ನಾಟಕ BJPಯೂ ಕೂಡ ವೈಫಲ್ಯ ಆಗಿದೆ. ರಾಜ್ಯದ ಜನರನ್ನು ದೇವರೇ ಕಾಪಾಡಬೇಕು. ಇದು ಗೆಳೆಯರೇ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಮಹತ್ವದ ಅಕ್ರಮಗಳ ಕುರಿತು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.